ಇಸ್ರೇಲ್ನಲ್ಲಿ ಕೆಲಸ, ಲಕ್ಷ ಲಕ್ಷ ಸಂಬಳ, ಸಾಲುಗಟ್ಟಿ ನಿಂತರೂ ಭಾರತದ ಯುವಕರು. ಹಮಾಸ್ ಜೊತೆ ಕಾಳಗ, ಕಾರ್ಮಿಕರ ಕೊರತೆ, ಯುದ್ಧ ಭೂಮಿಗೆ ಕೂಲಿ ಜನ. ನಮಸ್ಕಾರ ಸ್ನೇಹಿತರೆ, mastmagga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನೀವೀಗ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ, ಇದು ಹರಿಯಾಣದಲ್ಲಿ ಕಂಡು ಬಂದ ದೃಶ್ಯ. ಇದು ಸೀಮೆ ಎಣ್ಣೆ ತರೋಕೋ, ಆಧಾರ್ ಕಾರ್ಡ್ ಮಾಡಿಸೋಕೋ ನಿಂತಿರೋ ಕ್ಯೂ ಅಲ್ಲ. ಇಸ್ರೇಲ್ಗೆ ಹೋಗೋಕೆ ಯುವಕರು ಸಾಲುಗಟ್ಟಿ ನಿಂತಿದ್ದಾರೆ. ಹಾಗಂತ ಇದು ಒಂದೇ ಕಡೆ ಅಲ್ಲ, ಹರಿಯಾಣ, ದಿಲ್ಲಿ, ಯುಪಿ, ರಾಜಸ್ಥಾನ್, ಮಧ್ಯಪ್ರದೇಶ ಸೇರಿ ಅನೇಕ ಕಡೆಗಳಲ್ಲಿ ಈ ರೀತಿಯ ದೃಶ್ಯ ಕಂಡು ಬಂದಿದೆ. ಹರಿಯಾಣದಲ್ಲಿ ಇದು ವಿಪರೀತಕ್ಕೆ ಹೋಗ್ತಾ ಇದೆ. ಅದಕ್ಕೆ ಕಾರಣ ಆಗಿರೋದು ಹರಿಯಾಣ ಸರ್ಕಾರ ಕೊಟ್ಟಿದ್ದ ಅದೊಂದು ಜಾಹೀರಾತು. 10,000 ಕಾರ್ಮಿಕರನ್ನ ಇಸ್ರೇಲ್ಗೆ ಕಳಿಸ್ಕೊಡ್ತೀವಿ, ಅಲ್ಲಿ ಕೆಲಸ ಖಾಲಿ ಇದೆ ಅಂತ ಹರಿಯಾಣ ಸರ್ಕಾರ ಜಾಹೀರಾತು ಕೊಟ್ಟಿತ್ತು. ಕನಿಷ್ಠ 3 ವರ್ಷ ಅನುಭವ ಹೊಂದಿದ 25ರಿಂದ 54 ವರ್ಷದ ಕಾರ್ಮಿಕರನ್ನ ನೇಮಕ ಮಾಡ್ಕೊಳ್ತೀವಿ ಅಂತ ಅಡ್ವರ್ಟೈಸಿಂಗ್ನಲ್ಲಿ ತಿಳಿಸಲಾಗಿತ್ತು. ಇಲ್ಲಿ ಆಯ್ಕೆಯಾದವರಿಗೆ 6,100 ನೀಸ್ ಅಂದರೆ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ 1,38,000 ರೂಪಾಯಿ ಸಂಬಳ ತಿಂಗಳಿಗೆ. ಆಸಕ್ತರು ಅರ್ಜಿ ಹಾಕಿ ಅಂತ ಹರಿಯಾಣ ಸರ್ಕಾರ ಹೇಳಿತ್ತು. 1,38,000 ರೂಪಾಯಿ ತಿಂಗಳಿಗೆ ಸಂಬಳ ಅಂದರೆ ಬರೀ ಕಾರ್ಮಿಕರು ಮಾತ್ರ ಅಲ್ಲ, ದೊಡ್ಡ ದೊಡ್ಡ ಎಜುಕೇಷನ್ ಇರೋ ಭಾರತೀಯರಿಗೂ ಕೂಡ ಕಣ್ಣು ಅರಳುತ್ತೆ. ಅದರಂತೆ ಭಾರತದ ಯುವಕರು ಮುಗಿಬೀಳ್ತಿದ್ದಾರೆ. ಹರಿಯಾಣದ ಯುವಕರು ಮುಗಿಬಿದ್ದು ಇಸ್ರೇಲ್ ಕೆಲಸಕ್ಕೆ ಅರ್ಜಿ ಹಾಕಿದ್ದಾರೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಒಂದಲ್ಲ ಎರಡಲ್ಲ 1 ಲಕ್ಷಕ್ಕೂ ಅಧಿಕ ಭಾರತೀಯರು ಭಾರತದಾದ್ಯಂತ ಇಸ್ರೇಲ್ಗೆ ಹಾರೋಕೆ ತಯಾರಾಗಿ ನಿಂತ್ಕೊಂಡಿದ್ದಾರೆ. ಹಾಗಿದ್ರದಕ್ಕೆ ಏನು ಕಾರಣ? ಈ ರೀತಿ ಇದ್ದಕ್ಕಿದ್ದ ಹಾಗೆ ಭಾರತದ ಕಾರ್ಮಿಕರು ಇಸ್ರೇಲ್ ಫ್ಲೈಟ್ ಹತ್ತಾ ಇರೋದು ಯಾಕೆ? ಎಲ್ಲರಿಗೂ ಜಾಬ್ ಆಪರ್ಚುನಿಟಿ ಇದೆಯಾ? ಗಾಜಾ ಯುದ್ಧದಿಂದ ಬಿಕ್ಕಟ್ಟಿಗೆ ಸಿಲುಕಿದೆ ಇಸ್ರೇಲ್. ಕೂಲಿ ಕಾರ್ಮಿಕರಿಗಾಗಿ ಭಾರತದ ಕಡೆ ಮುಖ. ಇಸ್ರೇಲ್ ಹಮಸ್ಗಳ ಯುದ್ಧ ನಿಮಗೊತ್ತು. ಕಳೆದ 4 ತಿಂಗಳಿಂದ ನಡೀತಾ ಇರೋ ಈ ಯುದ್ಧ ಜಗತ್ತಿನಾದ್ಯಂತ ಹಲವು ಏರುಪೇರುಗಳಿಗೆ ಕಾರಣ ಆಗ್ತಾ ಇದೆ. ಒಂದು ಕಡೆ ಕೆಂಪು ಸಮುದ್ರದ ಹೌತಿಗಳು ಹೋಗ್ಬರೋ ಹಡಗುಗಳ ಮೇಲೆ ದಾಳಿ ಮಾಡಿ ವಿಶ್ವ ವ್ಯಾಪಾರಕ್ಕೆ ಬೆದರಿಕೆ ಒಡ್ತಾ ಇದ್ದಾರೆ. ಹೌತಿಗಳ ಕಾಟದಿಂದ ಸುವೇಜ್ ಕಾಲುವೆಯಲ್ಲಿ ಓಡಾಡೋ ಹಡಗುಗಳ ಸಂಖ್ಯೆ ಕಮ್ಮಿಯಾಗಿದೆ. ಇನ್ನೊಂದು ಕಡೆ ಇರಾನ್ ಹಾಗೂ ಅಮೆರಿಕ ನಡುವೆ ಪ್ರಾಕ್ಸಿ ವಾರ್ ಶುರುವಾಗಿದೆ. ಇದು ತೈಲ ಬೆಲೆ ಹೆಚ್ಚಳದ ಭೀತಿ ಹೆಚ್ಚಿಸೋ ಜೊತೆಗೆ ಜಾಗತಿಕ ವ್ಯಾಪಾರದ ಮೇಲೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಪರಿಣಾಮ ಬೀರ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಗಾಜಾ ಯುದ್ಧ ಇಸ್ರೇಲ್ನ ಆರ್ಥಿಕತೆಗೂ ದುಬಾರಿಯಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದರೆ ಈಗ ಇಸ್ರೇಲ್ನಲ್ಲಿ ಕಾರ್ಮಿಕರ ಸಮಸ್ಯೆ ದೊಡ್ಡದಾಗಿ ಕಾಡ್ತಾ ಇದೆ. ಇಷ್ಟು ದಿನ ಪ್ಯಾಲೆಸ್ತೇನಿಗಳು ಇಸ್ರೇಲ್ಗೆ ಬಂದು ಕೂಲಿ ಕೆಲಸ ಮಾಡಿಕೊಂಡು ಇಸ್ರೇಲ್ಗೂ ಸಹಾಯ ಮಾಡಿ ತಮ್ಮ ಜೀವನಕ್ಕೂ ದಾರಿ ನೋಡ್ಕೋತಾ ಇದ್ರು. ಯಾಕಂದ್ರೆ ಗಾಜಾ ಹಾಗೂ ವೆಸ್ಟ್ ಬ್ಯಾಂಕ್ನಲ್ಲಿ ಸರಿಯಾದ ಉದ್ಯೋಗ ಇಲ್ಲ, ಅಲ್ಲಿರೋದು ಬಂಡುಕೋರರ ಆಡಳಿತ, ಕಿತ್ತಾಟ. ಹೀಗಾಗಿ ಅವರು ಇಸ್ರೇಲ್ಗೆ ಬಂದು ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ರು. ಅವರಿಗೆ ಸರಿಯಾದ ವೇತನ ಭತ್ಯೆಗಳು ಸಿಗ್ತಾ ಇದ್ವು. ಆದರೆ ಯಾವಾಗ ಹಮಸ್ಗಳು ಇಸ್ರೇಲ್ ವಿರುದ್ಧ ದಾಳಿ ಮಾಡಿದ್ರು, ಇಸ್ರೇಲ್ ಪ್ಯಾಲೆಸ್ತೇನಿಗಳಿಗೆ ಗೇಟ್ ಬಂದ್ ಮಾಡ್ತು. ಯಾವುದೇ ಕಾರಣಕ್ಕೂ ಪ್ಯಾಲೆಸ್ತೇನಿಗಳು ಒಳ ಬರೋ ಹಾಗಿಲ್ಲ ಅಂತ ಇಸ್ರೇಲ್ ಶುರು ಮಾಡ್ತು. ಇದು ಪ್ಯಾಲೆಸ್ತೇನಿ ಜನರಿಗೆ ಆರ್ಥಿಕ ಸಂಕಷ್ಟದೊಂದಿಗೆ ಇಸ್ರೇಲ್ನಲ್ಲೂ ಕಾರ್ಮಿಕರ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತು. ಕಟ್ಟಡ ನಿರ್ಮಾಣಕ್ಕೆ, ಕೃಷಿ ಕಡೆಗೆ ಪ್ಲಂಬಿಂಗ್ ಕೆಲಸಕ್ಕೂ ಕಾರ್ಮಿಕರು ಇಲ್ಲದಂತಾದ್ರು. ಇದರಿಂದ ಆಕ್ರೋಶ ವ್ಯಕ್ತ ಆಗ್ತಿದ್ದ ಹಾಗೆ ಇಸ್ರೇಲ್ ಸರ್ಕಾರ ಎಚ್ಚೆತ್ತುಕೊಳ್ತು. ಕೂಡಲೇ ವಿದೇಶಗಳಿಂದ ಕಾರ್ಮಿಕರನ್ನ ತುಂಬಿಕೊಂಬರೋ ನಿರ್ಧಾರ ಮಾಡಿತು. ಆಗ ಇಸ್ರೇಲ್ ಕಣ್ಣಿಗೆ ಬಿದ್ದಿದ್ದೇ ಭಾರತೀಯರು. ಕೂಡಲೇ ಅವರು ಭಾರತದಲ್ಲಿರೋ ತಮ್ಮ ರಾಯಭಾರ ಕಚೇರಿ ಮೂಲಕ ಭಾರತ ಸರ್ಕಾರದ ಗಮನಕ್ಕೆ ಸಹಾಯ ಗಮನಕ್ಕೆ ತಂದರು. ಹರಿಯಾಣ ಹಾಗೂ ಉತ್ತರ ಪ್ರದೇಶ ಸರ್ಕಾರದಕ್ಕೆ ಹೆಚ್ಚಿನ ಪ್ರೋತ್ಸಾಹ ತೋರಿಸಿದ್ರು. ಅದರ ಫಲವಾಗಿ ಈಗ ಆ ರಾಜ್ಯಗಳಲ್ಲಿ ಇಸ್ರೇಲ್ ಕೆಲಸಕ್ಕೆ ಮುಗಿ ಬೀಳ್ತಿದ್ದಾರೆ. ಮೇಸನ್ಗಳು, ಪೇಂಟರ್ಗಳು ಇಸ್ರೇಲ್ಗೆ ಓಡ್ತಿದ್ದಾರೆ. ಡಿಗ್ರಿ ಹೋಲ್ಡರ್ಗಳು. ಇಸ್ರೇಲ್ನಲ್ಲಿ ಜಾಬ್ ಖಾಲಿ ಇದೆ ಅಂತ ಜಾಹೀರಾತು ಕಾಣ್ತಿದ್ದ ಹಾಗೆ ಭಾರಿ ಪೈಪೋಟಿ ಶುರುವಾಗಿದೆ. ಕೆಲಸಕ್ಕಾಗಿ ಸಾಲುಗಟ್ಟಿ ಅರ್ಜಿ ಸಲ್ಲಿಕೆ ಮಾಡ್ತಿದ್ದಾರೆ. ಹೀಗೆ ಮಾಡ್ತಿರೋರಲ್ಲಿ ಮೇಸನ್ಗಳು, ಪೇಂಟರ್ಗಳು, ಎಲೆಕ್ಟ್ರಿಷಿಯನ್ಗಳು, ಪ್ಲಂಬರ್ಗಳು, ರೈತರು ಕೂಡ ಸೇರಿದ್ದಾರೆ. ಅಷ್ಟೇ ಅಲ್ಲ, ಯೂನಿವರ್ಸಿಟಿಗಳಿಂದ ಡಿಗ್ರಿಗಳನ್ನ ಪಡ್ಕೊಂಡಿರೋ ಯುವ ಸಮುದಾಯ ಕೂಡ ಇಸ್ರೇಲ್ ಕಡೆಗೆ ಓಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಇಸ್ರೇಲ್ ಕೊಡ್ತಾ ಇರೋ ಸಂಬಳ. ಅನೂಪ್ ಸಿಂಗ್ ಅನ್ನೋ ಡಿಗ್ರಿ ಹೋಲ್ಡರ್ ಹೇಳೋ ಪ್ರಕಾರ ಆತ ಇಲ್ಲಿ ಮಾಡೋ ಕನ್ಸ್ಟ್ರಕ್ಷನ್ ಕೆಲಸಕ್ಕೆ ಭಾರತದಲ್ಲೇ ಆದರೆ ತಿಂಗಳಿಗೆ $360ರಿಂದ $420 ಸಿಗ್ತಾ ಇತ್ತು. ಹೆಚ್ಚು ಕಮ್ಮಿ 30,000ದಿಂದ 35,000. ಆದರೆ ಅದೇ ಕೆಲಸವನ್ನು ಇಸ್ರೇಲ್ಗೆ ಹೋಗಿ ಮಾಡಿದ್ರೆ ತಿಂಗಳಿಗೆ 1,32,000 ಹಣ ಸಿಗುತ್ತೆ. ಹೀಗಾಗಿ ನಾವು ಇಸ್ರೇಲ್ಗೆ ಹೋಗ್ತೀವಿ, ಫಾರಿನ್ ಜಾಬ್ ಅಂತ ಅವರು ಹೋಗ್ತಾ ಇದ್ದಾರೆ.
ಹಾಗಂತ ವಿದ್ಯಾವಂತರು ಮಾತ್ರ ಅಲ್ಲ, ಬೇಸಿಕ್ ಎಜುಕೇಷನ್ ಪಡೆದಿರೋರು ಸುಮಾರು ಜನ ಇಸ್ರೇಲ್ಗೆ ಹೋಗಿ ಕೆಲಸ ಮಾಡ್ತಿದ್ದಾರೆ. ಯುಪಿಯ ಲಖೀಂಪುರ್ ಖೇರಿ ನಿವಾಸಿ 27 ವರ್ಷದ ರವೀಂದ್ರ ಯಾದವ್, ನಾನು ಇಲ್ಲಿದ್ರೆ 12 ಗಂಟೆ ಕೆಲಸ ಮಾಡಿ ದಿನಕ್ಕೆ ₹100 ತಗೊಳ್ತಾ ಇದ್ದೆ. ತಿಂಗಳಿಗೆ ಬರೀ ಎಷ್ಟಾಯಿತು? ದಿನಕ್ಕೆ ₹100 ಅಂದರೆ ತಿಂಗಳಿಗೆ ₹3,000 ಆಯಿತು. ಬಟ್ ಈಗ 1.5 ಲಕ್ಷ ಸಂಬಳ ಬರೋ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಇಲ್ಲಿ ಕೆಲಸಕ್ಕಾಗಿ ಅರ್ಜಿ ಸಲ್ಲಿಕೆಯಾಗ್ತಿದೆ. ಇಸ್ರೇಲ್ಗೆ ಹೋಗೋಕೆ ಪೈಪೋಟಿ ನಡೆಸ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಇಸ್ರೇಲ್ ಭಾರತೀಯರಿಗೆ ಹೊಸತೇನೂ ಅಲ್ಲ. ಈ ಮುಂಚಿನಿಂದಲೂ ಹೆಚ್ಚಿನ ಭಾರತೀಯರು ಇಸ್ರೇಲ್ಗೆ ಹೋಗಿ ಕೆಲಸ ಮಾಡ್ತಾ ಇದ್ರು. 2022ರಲ್ಲಿ ಭಾರತದ ವಿದೇಶಾಂಗ ಇಲಾಖೆ ಕೊಟ್ಟಿರೋ ಮಾಹಿತಿಯ ಪ್ರಕಾರ ಇಸ್ರೇಲ್ನಲ್ಲಿ ಸುಮಾರು 13,000 ಭಾರತೀಯ ಉದ್ಯೋಗಿಗಳಿದ್ದಾರೆ. ಅಷ್ಟು ಪುಟ್ಟ ದೇಶದಲ್ಲೇ 13,000 ಭಾರತೀಯರು ಕೆಲಸ ಮಾಡ್ತಿದ್ದಾರೆ. ಆದರೆ ಈಗ ಹೊಸ ಕೆಲಸಕ್ಕೆ 1 ಲಕ್ಷ ಕಾರ್ಮಿಕರು ಬೇಕು ಅಂತ ಇಸ್ರೇಲ್ ಸರ್ಕಾರ ಹೇಳ್ತಾ ಇದ್ದು, ಅದಕ್ಕಾಗಿ ದೊಡ್ಡ ಮಟ್ಟದ ಯುವಕರು ಸಜ್ಜಾಗ್ತಿದ್ದಾರೆ. ಆದರೆ ಇಲ್ಲೇ ಇರೋದು ಸಮಸ್ಯೆ. ಯಾಕಂದರೆ ಈಗ ಇವರು ಕೆಲಸ ಮಾಡೋಕ್ಕೆ ಹೋಗ್ತಿರೋದು ಪ್ಯಾಲೆಸ್ತೇನಿಯರು ಕೆಲಸ ಮಾಡ್ತಿದ್ದ ಕೆಲಸವನ್ನು ಮಾಡೋಕ್ಕೆ. ಪ್ಯಾಲೆಸ್ತೇನಿಯರು ಮಾಡ್ತಿದ್ದ ಕೆಲಸ ಅಂದರೆ ಅದು ಭಾಗಶಃ ಇಸ್ರೇಲ್ ಹಾಗೂ ಪ್ಯಾಲೆಸ್ತೇನ್ ಗಡಿ ಭಾಗದಲ್ಲೇ ಬರುತ್ತೆ. ಅವರು ಮುಂಚೆ ಏನು ಮಾಡ್ತಾಯಿದ್ರು, ಇಸ್ರೇಲ್ನಲ್ಲಿ ಜಾಬ್ ಮಾಡಿಕೊಂಡು ಆಮೇಲೆ ಮತ್ತೆ ಗಾಜಾಗೋ ವೆಸ್ಟ್ ಬ್ಯಾಂಕ್ಗೋ ಹೋಗಿ ಮನೆ ಸೇರ್ಕೋತಾ ಇದ್ರು. ಅಂಥ ಜಾಗಗಳಲ್ಲಿ ಇವರು ವರ್ಕ್ ಮಾಡಬೇಕಾಗತ್ತೆ. ಸ್ವಲ್ಪ ರಿಸ್ಕಿ. ಯಾಕಂದರೆ ಹಮಾಸ್ ಹಾಗೂ ಇಸ್ರೇಲ್ ನಡುವಿನ ಜಗಳ ಇನ್ನೂ ನಿಂತಿಲ್ಲ. ಎಲ್ಲಿ ಯಾರು ಸ್ಟ್ರೈಕ್ ಮಾಡ್ತಾರೋ, ಯಾರ ತಲೆ ಮೇಲೆ ಏನು ಬಂದು ಬೀಳುತ್ತೋ ಗೊತ್ತಿಲ್ಲ. ಸೊ ಇಂಥ ಟೈಮ್ನಲ್ಲಿ ಅಲ್ಲಿ ಕೆಲಸ ಮಾಡೋದು ಅಷ್ಟು ಈಸಿ ಅಲ್ಲ. ಅದು ಕಳವಳಕ್ಕೂ ಕಾರಣ ಆಗಿದೆ. ಕೆಲವರಂತೂ ಮನೆಯಲ್ಲಿ ಫೋರ್ಸ್ ಮಾಡಿ ಕಳಿಸ್ತಿದ್ದಾರೆ ಅಂತಲೂ ಹೇಳ್ಕೊಂಡಿದ್ದಾರೆ. ಇಷ್ಟೆಲ್ಲ ಆತಂಕಗಳ ಹೊರತಾಗಿಯೂ ಇಸ್ರೇಲ್ ಕಾರ್ಮಿಕರ ವಿಚಾರದಲ್ಲಿ ಅಷ್ಟು ಸುಲಭವಾಗಿ ವರ್ತಿಸ್ತಾ ಅನ್ನೋ ಪ್ರಶ್ನೆ ಕೂಡ ಇದೆ. ಯಾಕಂದರೆ ಇಸ್ರೇಲ್ ಜಗತ್ತಿನ ಸೇಫೆಸ್ಟ್ ಕಂಟ್ರಿಗಳಲ್ಲಿ ಒಂದು. ಇಷ್ಟೆಲ್ಲ ಅಕ್ಕಪಕ್ಕ ಸಮಸ್ಯೆ ಇದ್ರೂ ಕೂಡ ಅಷ್ಟು ಚೆನ್ನಾಗಿದೆ ಅವರ ಡಿಫೆನ್ಸ್ ಸಿಸ್ಟಮ್. ಅದು ಒಂದ್ಸಲಿ ಹಮಾಸ್ನವ್ರು ದಾಳಿ ಮಾಡಿದ್ರು ಬಿಟ್ಟರೆ ಅದಾದಮೇಲೆ ವಾಪಸ್ ಅವ್ರನ್ನ ಬಡ್ದು ಬಾಯಿಗೆ ಹಾಕೊಳ್ತಿದ್ದಾರೆ. ಇಸ್ರೇಲ್ನವರು ಕ್ರಶ್ ಮಾಡ್ತಿದ್ದಾರೆ ಹಮಾಸ್ಗಳನ್ನು, ಗಾಜಾನ ಪುಡಿಗಡ್ತಾ ಇದ್ದಾರೆ. ಇಸ್ರೇಲ್ ಮೇಲೆ ಮತ್ತೆ ದಾಳಿ ಮಾಡೋದು ಅಷ್ಟು ಸುಲಭ ಇಲ್ಲ. ಕಾರ್ಮಿಕರ ವಿಚಾರದಲ್ಲಿ, ಅದರಲ್ಲೂ ಕೂಡ ವಿದೇಶಿ ಕಾರ್ಮಿಕರ ವಿಚಾರದಲ್ಲಿ ಇನ್ನಷ್ಟು ಕೇರ್ಫುಲ್ ಆಗಿರ್ತಾರೆ. ಆದರೂ ಯುದ್ಧದ ನೆಲ ಅನ್ನೋ ಭೀತಿ ಅಂತೂ ಇದ್ದೇ ಇರುತ್ತೆ. ನಾರ್ಮಲ್ ಸಿಚುವೇಶನ್ನಲ್ಲಿ ಹೋಗಿ ಕೆಲಸ ಮಾಡೋಕ್ಕೂ ಯುದ್ಧ ಪೀಡಿತ ಇಸ್ರೇಲ್ಗೆ ಹೋಗಿ ಕೆಲಸ ಮಾಡೋಕ್ಕೂ ವ್ಯತ್ಯಾಸ ಅಂತೂ ಇದ್ದೇ ಇದೆ. ಸದ್ಯ ಉತ್ತರ ಪ್ರದೇಶ ಈಗಾಗಲೇ 16,000 ಕಾರ್ಮಿಕರನ್ನ ಕಳಿಸ್ಕೊಡೋಕೆ ಫೈನಲ್ ಸೆಲೆಕ್ಷನ್ ಮಾಡಿಕೊಂಡಿದೆ. ಹರಿಯಾಣ ಕೂಡ ಸುಮಾರು 10,000 ಅರ್ಜಿಗಳನ್ನು ಪರಿಶೀಲನೆ ಮಾಡ್ತಾ ಇದೆ. ಇಸ್ರೇಲ್ ಜಾಬ್ ರಶ್ ಭಾರತದಲ್ಲಿ ಕಾಣಿಸ್ತಾ ಇದೆ. ಸ್ನೇಹಿತರೆ, ಶುರುವಾಗಿದೆ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್. ಏನಿರುತ್ತೆ ಇದರಲ್ಲಿ? ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸೋ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ. ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ. ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು. ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್, ಅಭಿಪ್ರಾಯಗಳನ್ನ ಹೇಳ್ಬೋದು. ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ. ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ. ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ. ನೀವು ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ, ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು? ಮಸ್ತ್ ಮಗ ಯೂಟ್ಯೂಬ್ ಚಾನಲ್ನಲ್ಲಿ ಜಾಯಿನ್ ಬಟನ್ ಒತ್ತಬೇಕು. ತಿಂಗಳಿಗೆ ಬರೀ ₹159ಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬೋದು, ಗೋಲ್ಡ್ ಮೆಂಬರ್ ಆಗ್ಬೋದು.